ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು. ವಾರದ ಟೆನ್ಷನ್ ಗಳಿಗೆಲ್ಲ ಬ್ರೇಕ್ ಕೊಟ್ಟು ವೀಕೆಂಡ್ ಗಾಗಿ ಎಲ್ಲ ಕನ್ನಡಿಗರನ್ನ ಕಾಯ್ದಿರಿಸಿಟ್ಟು ಎಂಟರ್ಟೈನ್ಮೆಂಟ್ ಅನ್ನೋ ಹೆಸರಿಗೆ ಹೊಸ ಭಾಷ್ಯ ಬರೆದಿಟ್ಟು ಸತತ 8 ತಿಂಗಳುಗಳ ಕಾಲ ಇಡೀ ಕರ್ನಾಟಕದ ಮನಗಳನ್ನ ರಂಜಿಸಿ ಕಿರುತೆರೆ ಇತಿಹಾಸದಲ್ಲೇ ಹೊಸ ಮೈಲಿಗಲ್ಲನ್ನ ಸೃಷ್ಟಿಸಿದಂತಹ ಈ ನಿಮ್ಮ ಗಿಚ್ಚಿ ಗಿಲಿಗಿಲಿಯ 3ನೇ ಸೀಸನ್ ಇಂದು ಗ್ರ್ಯಾಂಡ್ ಫಿನಾಲೆಗೆ ಬಂದು ನಿಂತಿದೆ. ಇಲ್ಲಿರೋ ಅಷ್ಟೂ ಜನ ತರ್ಲೆಗಳಲ್ಲಿ ಒಬ್ಬ ತರ್ಲೆ ಎಂಟರ್ಟೈನರ್ ಆಗ್ತಾನೆ ಈ ಸೀಸನ್ ನ ಟೈಟಲ್ ವಿನ್ನರ್. ಈ ಟೈಟಲ್ ವಿನ್ನರ್ ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಬೆಲ್ಟ್. ಈ ಗೆಲುವಿನ ಪಟ್ಟ ಯಾರ ಮುಡಿಗೇರುತ್ತೆ, ಸಾರಿ ಈ ಗೆಲುವಿನ ಬೆಲ್ಟ್ ಯಾರ ಸೊಂಟಕ್ಕೆ ಹೋಗುತ್ತೆ ಅನ್ನೋ ಪ್ರಶ್ನೆಗೆ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಇವತ್ತು ಸಾಕ್ಷಿಯಾಗುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ಈ ವೀಕೆಂಡ್ ನ ಲಾಫಿಂಗ್ ಕಥಕಳಿಯ ಅದ್ದೂರಿ ಕ್ಲೈಮ್ಯಾಕ್ಸ್ ಫಿನಾಲೆ. ನಮ್ಮ ವೀಕ್ಷಕರಂತೂ ಈ ಫಿನಾಲೆಗೆ ಸಿಕ್ಕಾಬಿಡ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ 3 ಜನ ಗ್ರ್ಯಾಂಡ್ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್, ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ಏನ್ ಎಂಟ್ರಿ ಏನ್ ಡ್ಯಾನ್ಸು ಬಟ್ ಸರ್, ಏನ್ ಸರ್ ಡ್ಯಾನ್ಸು. ಸಾಧು ಸರ್ ಚಪ್ಪಾಳೆ. ಬಟ್ 3 ಜನ ಜಡ್ಜಸ್, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಸತತ 8 ತಿಂಗಳ ಜರ್ನಿ. ಹೇಗಿತ್ತು ಈ ಜರ್ನಿ? ಹೇಳ್ತಾರಲ್ಲ ಪಾಂಡೆ, ತುಂಬಾ ದೂರದ ಜರ್ನಿ. ನಾವು ತಲುಪಬೇಕು ಅಂತಂದ್ರೆ ಒಳ್ಳೆ ಸ್ನೇಹಿತರು, ಒಳ್ಳೆ ಜೊತೆಗಾರರಿದ್ರೆ ಅದೆಷ್ಟು ದೂರ ಪ್ರಯಾಣ ಮಾಡಿದೀವಿ ಅಂತ ಗೊತ್ತೇ ಆಗಲ್ಲ, ಆಯಾಸ ಇರಲ್ಲ ಅಂತ. ಆ ತರದ್ದು ಒಂದು ಜರ್ನಿ ಈ ಗಿಚ್ಚಿ ಗಿಲಿಗಿಲಿ. 8 ತಿಂಗಳು ನಾವು ಈ ಜರ್ನಿ ಮಾಡಿದೀವಿ, ಆದ್ರೆ ಹೀಗೆ ಚಿಟಿಕೆ ಹೊಡೆದ ಹಾಗೆ ಹೋಯ್ತು ಅಂತ ನಮಗೆ ಅನಿಸ್ತಾ ಇದೆ. ಅದಕ್ಕೆ ಕಾರಣ ತುಂಬಾ ಅದ್ಭುತವಾದಂಥ ಕಲಾವಿದರು, ಪಕ್ಕದಲ್ಲಿರುವಂಥ ಈ ಬ್ಯೂಟಿಫುಲ್ ಜಡ್ಜಸ್, ಜೊತೆಗೆ ನಮ್ಮ ನಿರಂಜನ್, ಆಮೇಲೆ ನಮ್ಮ ರೈಟ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದಂಥ ಗಿಚ್ಚಿ ಗಿಲಿಗಿಲಿಯ ಟೆಕ್ನಿಷಿಯನ್ ಟೀಮ್ಸ್. ಕೋಮಲ್ ಸರ್, ಈ ಸೀಸನ್ಗೆ ನಮ್ಮ ಜೊತೆ ಹೊಸದಾಗಿ ಸೇರ್ಪಡೆ ಆದ್ರಿ. ಅದು 8 ತಿಂಗಳು ನಮ್ಮ ಜೊತೆ ಜರ್ನಿ ಮಾಡಿದೀರಾ, ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಆಕ್ಚುಲಾಗಿ ನೋಡಕ್ ಬಂದೆ, ಮಾಡ್ಬಿಟ್ಟೆ ಬಂದ್ಬಿಟ್ಟೆ ಅನ್ನೋ ಥರ ಈ ಒಂದು ಸುದೀರ್ಘವಾದ ಜರ್ನಿಲಿ ಭಾಳಷ್ಟು ನಾನು ಕಲ್ತಿದ್ದೀನಿ. ಯಾಕಂದರೆ ಇಲ್ಲಿ ಒಬ್ಬರು ಇಬ್ಬರಲ್ಲ, ಹಲವಾರು ಜನ ಅತ್ಯಂತ ಅದ್ಭುತವಾದ ಪ್ರತಿಭೆಗಳಿದ್ದಾರೆ. ಅವ್ರ ಹತ್ರ ಎಲ್ಲರ ಹತ್ರನೂ ಒಂದೊಂದು ಕಲಾವಿದರ ಹತ್ರ ಒಂದೊಂದು ಅಂಶಗಳನ್ನ ನಾನು ಕಲ್ತಿದ್ದೀನಿ. ಸೂಪರ್ ಸರ್, ಸೂಪರ್. ಆಮೇಲೆ ವಿಶೇಷವಾಗಿ ನಾನು ಇಲ್ಲಿ ಮುಖಸ್ತುತಿ ಹೇಳೋದಿಲ್ಲ, ನಿರಂಜನ್ ಅವರೇ, ನಾನು ನಿಮ್ಮಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ನೋಡಿರೋಂಥ ಭಾಳಷ್ಟು ಆ್ಯಂಕರ್ಸ್ ಇರ್ಬೋದು, ಅವರೆಲ್ಲ ಎಷ್ಟೆಷ್ಟು ಹೈಪ್ ಆಗಿದ್ದಾರೆ ಗೊತ್ತಿಲ್ಲ, ಬಟ್ ಯು ಆರ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಕರ್. ಥ್ಯಾಂಕ್ ಯು ಸೋ ಮಚ್. ಸಾಧು ಸರ್, 8 ತಿಂಗಳ ಕಾಲ 150 ಕಥೆಗಳ ಮೂಲಕ ನಾವು ನಿಮ್ಮನ್ನ ಮೆಚ್ಚಿದೀವಿ, ಎಲ್ಲರನ್ನೂ ಮೆಚ್ಚಿದೀವಿ. ಈ 150 ಕಥೆಗಳ ಬಗ್ಗೆ ಏನ್ ಹೇಳ್ತೀರಾ? ಕತೆ ಅನ್ನೋದಕ್ಕಿಂತ ಆ 150 ಸ್ಕಿಟ್ಗಳಲ್ಲಿ ಎಷ್ಟು ಎಂಟರ್ಟೈನ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಈ ಸರ್ತಿ ಗಿಚ್ಚಿಗಿಲಿಗಿಲಿ ಎಲ್ಲಿಗೆ ಹೋಗಿದೆ? ನಾನು ಇದಕ್ಕೆ ಹೋಗಿದ್ದೆ, ಸಮ್ಮೇಳನ ಅಮೆರಿಕಾಗೆ. ಇಡೀ ಅಮೆರಿಕಾದಲ್ಲೂ ಕೂಡ ಫೇಮಸ್ ಆಗ್ಬಿಟ್ಟಿದೆ ನಮ್ಮ ಗಿಚ್ಚಿಗಿಲಿ. ಅಮೆರಿಕದ ಎಲ್ಲ ನಮ್ಮ ಫ್ಯಾನ್ಸ್ಗೆ ಬನ್ನಿ ಚಪ್ಪಾಳೆ. ಆಕ್ಚುಲಿ ಕಿರುತೆರೆಯಲ್ಲಿ ಇದೇ ಒಂದು ಹೊಸ ಮೈಲುಗಲ್ಲು. 100ಕ್ಕಿಂತ ಹೆಚ್ಚು ಸ್ಕಿಟ್ಗಳನ್ನ ತೋರಿಸಿದಂತ ಏಕೈಕ ಸ್ಟೇಜ್ ಯಾವ್ದಾದ್ರು ಇದ್ದರೆ ಅದು ನಮ್ಮ ಗಿಚ್ಚಿ ಗಿಲಿಗಿಲಿ ಮಾತ್ರ. ಕಡೆಯ ಬಾರಿ ಈ ಸೀಸನ್ ನಲ್ಲಿ ನನ್ನ ಬಲ ಎಡ ಚರ್ಮದಲ್ಲಿ ಹೊಲ್ದಂತ ಸೀಟಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊತೀನಿ. ಬಡ ಎಲ್ಲ ಚರ್ಮ ಒಯ್ಕೆ ದಯವಿಟ್ಟು
ಏನ್ ಹೇಳ್ಬಿಟ್ರು ಯಪ್ಪ. ಮತ್ತಿದ್ದು ನಮ್ಮ ಕರ್ಮ. ಎಡ ಬಡ ಚರ್ಮ ನಮ್ಮ ಕರ್ಮ. ಈಗ ಇಷ್ಟು ದಿನಗಳು ಚರ್ಮ ಸುಲ್ಕೊಂಡು ನಿಮ್ಮ ವೀಕೆಂಡ್ ನ ಎಂಟರ್ಟೈನ್ ಮಾಡ್ತಾ ಇದ್ದಂತ ಈ ಸೀಸನ್ ನ ಥರ್ಲೆ ಫೈನಲಿಸ್ಟ್ ಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಆಲ್ ಮೈ ಡಿಯರ್ ಸೀಸನ್ 3 ಥರ್ಲೆ ಎಂಟರ್ಟೈನರ್ಸ್ ಆನ್ ಸ್ಟೇಜ್. ಕೋಮಲ್ ಸರ್ಗೆ thank you dancers, all entertainers, welcome to grand finale. ನಿಜವೂ 8 ತಿಂಗಳುಗಳ ಕಾಲ ನಿಮ್ಮನ್ನ ಸಿಕ್ಕಾಬಿಟ್ಟೆ ಹೊಟ್ಟೆ ಉಣ್ಣಾಕ್ಸೋಷ್ಟು ನಗ್ಸಿರಂತ ನಮ್ಮ ತರ್ಲೆಗಳಿಗೆ ಬರ್ಲಿ ಚಪ್ಪಾಳೆ. ಮಂಜು ಅಣ್ಣ ಇದೆ ಮೈಕ್ ಇದೆ. ಸಂತುಗ್ ಮೈಕ್ ಕೊಡು. ಗಾನ್ಸಲಿ ಮಾಡ್ಬಾರ್ದು. ಎಸ್ ಸಂತು ಅಣ್ಣ ಮಾನ್ಸನ್ ಕೊಡು. ಹಿಂಗೆ ಇಲ್ಲ ಬೇಡ, ಸಂತು ಹತ್ರನೇ ಕೊಡಮ್ಮ. ಹೇಳಣ್ಣ. ಬಿಗ್ ಬಾಸ್ ಫಿನಾಲೆಗೆ ಬಂದೆ. ಹೌದಣ್ಣ. ಅಲ್ಲಿ ಏನೋ ವಿನ್ ಆಗಿಲ್ಲ ಬಿಡು, ಪರವಾಗಿಲ್ಲ. ಆಗಿದ ತಕ್ಷಣ ಗಿಚ್ಚಿಗಿಲಿಗಿಲಿಗೆ ಬಂದೆ. ಹೌದಾ. ಈಗ ಗಿಚ್ಚಿಗಿಲಿಗೆಲ್ಲ ಫಿನಾಲೆ ಬಂದ್ಬಿಟ್ಟಿದೆ. ಹೌದಣ್ಣ. ಇಲ್ಲಿ ವಿನ್ ಆಗ್ತೀಯಾ ಅಂತ ನಂಬಿಕೆ ಎಷ್ಟಿದೆ? 100% ಕಾನ್ಫಿಡೆನ್ಸ್ ಇದೆಯಣ್ಣ. ಯಾರು ಪರ್ಫೆಕ್ಟ್ ವಿನ್ ಆಗ್ತಾರೆ ಅಂತ? ನಂಗೆ ಬರ್ಬೋದಣ್ಣ. ಏನ್ ಬರುತ್ತೆ? ಅದೇ ಬೆಲ್ಟು. ಕೊಡ್ಲಾ? ಅದಲ್ಲ, ಮತ್ತೆ ವೈಟ್ ಗೋಲ್ಡ್ ವಿನ್ನಿಂಗ್ ಬೆಲ್ಟು. So, ಇಷ್ಟು ಜನ ಫೈನಲಿಸ್ಟ್ಗಳು ಇವಾಗ ವೇದಿಕೆ ಮೇಲೆ ಇದ್ದಾರೆ. ನಿಮ್ಮಲ್ಲಿ ಇವತ್ತು ಅದೇ ಒಬ್ಬರ ಸೊಂಟಕ್ಕೆ ಹೋಗ್ತಾ ಇದೆ 10 ಲಕ್ಷ ಮೌಲ್ಯದ ಗೋಲ್ಡನ್ ಬೆಲ್ಟ್ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ಜಜಸ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಈ ನಮ್ಮ ಮುತ್ತು ರತ್ನ ಹವಳಗಳ ಬಗ್ಗೆ? ರೀ ಬೇಜಾರಾಗ್ತಾ ಇದ್ದೀರಿ ನಮ್ಗೆ. ಯಾಕ್ ಸರ್? ಅಟ್ಲೀಸ್ಟ್ ವಾರದಕ್ಕೆ 2 ದಿವಸ ಆದ್ರೂ ಹೊರಗಿನ ಜಂಜಾಟ, ಆ ಟೆನ್ಷನ್ನು ಎಲ್ಲಾನು ಮರೆತು ಇಲ್ಲಿ ಕೂತ್ಕೊಂಡು ಪಾಪ ಅವ್ರು ಕೊಡೋ ಎಂಟರ್ಟೈನ್ಮೆಂಟ್ನ ಜನರಿಗಿಂತ ಮುಂಚೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಈ ನೆಕ್ಸ್ಟ್ ವೀಕಿಂದ ಇವ್ರ ಯಾರು ನಮ್ಮ ಜೊತೆ ಇರಲ್ವಲ್ಲ ಅನ್ನೋದು ನಿಜವಾಗ್ಲೂ ನನಗೆ ಅಳು ಬರ್ತಾ ಇದೆ. ನಿಮ್ಮನ್ನೆಲ್ಲ ನಾವು ಬಿಟ್ಟು ಹೇಗಿರೋದು? ಮತ್ತೆ ಗಿಚ್ಚಿಗಿಲಿಗಿಲಿ ಯಾವತ್ತೂ ಶುರು ಆದರೂ ಕೂಡ ದಯವಿಟ್ಟು ನೀವೆಲ್ಲ ಬನ್ನಿ. ಇಡೀ ಜನರ ಅವರ ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ ನೀವು. ಅವರೆಲ್ಲ ನೋವುಗಳನ್ನ ಮರೆಸಿದ್ದೀರಾ. ಮತ್ತೆ ನಮ್ಮ ಗಿಚ್ಚಿಗಿಲಿಗಿಲಿ ಶುರುವಾಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ಫೈನಲಿಸ್ಟ್, ನಿಮ್ಗೊಂದು ನ್ಯೂಸ್ ಹೇಳ್ಬೇಕು ಅಂತ ನನಗೆ ಬಹಳ ಆಸೆ ಆಗ್ತಾ ಇದೆ. 15 ದಿನಗಳಿಂದ ಜಿಯೋ ಸಿನಿಮಾದಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡೋದ್ರ ಮೂಲಕ ಈ ಸೀಸನ್ ಟೈಟಲ್ ವಿನ್ನರ್ ಯಾರು ಅನ್ನೋದನ್ನ ಜನಾನೇ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ವಿ. ಆದ್ರೆ ನಿಮಗೊಂಚೂರು ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಬೇಕಾ ಬೇಡವಾ? ಎಸ್ ಬೇಕು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಒಂದು ವೋಟಿಂಗ್ ಪ್ರಕ್ರಿಯೆನ ಇಟ್ಟಿದ್ವಿ. ಬಟ್ ಅದ್ರ ಕೌಂಟ್ ಇಲ್ಲ. ಯಾರು ಸಿಕ್ಕಿದ್ರು ಹಾಯ್ ಅಂದ್ರು ಬಂದು ಮೊಬೈಲ್ ಇಸ್ಕೊಂಡು ವೋಟ್ ಮಾಡ್ತೇವ್ನಿ. ಎಲೆಕ್ಷನ್ ಪ್ರಚಾರನೇ ಮಾಡಿಸಿದ ನಮ್ಮ ಮಚ್ಚ. ಅಯ್ಯೋ ಗಿಚ್ಚಿಗಿಲಿಗಿಲಿ ಅಂದ್ರೆ ತಮಾಷೆ ವೇದಿಕೆ. ಜನ ತಮ್ಮ ತಮಾಷೆಗೆ ವೋಟ್ ಹಾಕಿದ್ದಾರೆ. ದೀಕ್ಷಾ ಬ್ಯಾನರ್ ಹಾಕ್ಸಿದ್ಲು ಕಾರಣ ಅವ್ರ ಊರಲ್ಲಿ. ಏನಾಯ್ತು ಹುಲಿ ಬಾಯ್? ಏನೇನ್ ಕ್ಯಾಂಪೇನ್ ಮಾಡಿದ್ಯಾ? ಹೌದು, ನಾನು ಆಕ್ಚುಲಿ ನೋಡಿದೆ ಇನ್ಸ್ಟಾಗ್ರಾಮ್ ಪೂರ್ತಿ ಎಲ್ಲ. ದಯವಿಟ್ಟು ನಮ್ಮ ಹುಡುಗ ಇವನಿಗೆ ವೋಟ್ ಹಾಕ್ಬೇಕಲ್ಲ ಹೇಳ್ತಿದ್ಯಾ? ನಿಜವಾಗ್ಲೂ ಮಾಡಿದ್ಯಾ ಕಾರ್ತಿ? ಆಟೋದಲ್ಲಿ ಕ್ಯಾನ್ವಾಸ್ ಮಾಡಿದ್ದಾನೆ. 10 ಲಕ್ಷ ಪ್ರೈಸ್ಗೆ 15 ಲಕ್ಷ ಖರ್ಚು ಮಾಡಿದ್ದಾನೆ ಅಣ್ಣ. ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡಿದ್ದೀನಿ ಅಣ್ಣ. ಒಬ್ಳು ಎಳೆ ಮೇಡಿ, ಇನ್ನೊಬ್ಬ ನೋಡಿ. ಆಗಿದ್ದಾಗ್ಲಿ ಇನ್ನೊಂದ್ಸಲಿ ವೋಟ್ ಕೇಳೇ ಬಿಡು. ಇನ್ನೊಂದ್ಸಲಿ ಜಡ್ಜಸ್ ಕೇಳಪ್ಪ. ಅದು ಅಷ್ಟು ತಾತ್ಸಾರ ಇಲ್ಲ ನನಗೆ. ಇಲ್ಲ 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 ಅಣ್ಣ. ಜಡ್ಜಸ್ ಏನ್ ಕೇಳೋದು? ಇಲ್ಲ ಇಲ್ಲ ಅಣ್ಣ, ಈಗ ಫೈನಲ್ ಅವರೇ ಅಂದ್ರಲ್ಲ. ಅವರೇ ನನ್ನ ಪ್ರೀತಿಯ
ಶೂ ಬಿಚ್ಚು ದೇವ್ರ ಸಮಾನ. ಸ್ಟುಡಿಯೋದಲ್ಲಿ ಓಡಾಡ್ದಂಗೆ ಕೇಳು. ಕೋಟ್ ಬಿಚ್ಚು ದುರಂಕಾರ ಕೋಟ್ ಹಾಕೊಂಡು ದುರಂಕಾರ ತರ. ಕೊಲೆಬ್ರೇಷನ್ ಅಲ್ಲಿ ತಂದಿದ್ದೆ ಅಣ್ಣ. ಸಾಕ್. ಕೋಟ್ ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಐರನ್ ಮಾಡ್ದೆ ವಿನಮ್ರತೆ. ಇಷ್ಟು ದಿನ ನನ್ನ ಸ್ಕಿಟ್ಟಿಗೆ ನಗುವಾಗಿ ನಮ್ಮ ಸ್ಕಿಟ್ಟಿಗೆ ಕಣ್ಣಾಗಿದ್ದ ನನ್ನ 3 ಜನ ಗುರುಗಳಿಗೆ ಎರಡೇ ಕಣ್ ಇರೋದು. ಅಲ್ಲ ಮುಕ್ಕೊಂಡು ಇದು ತುಂಬಾ ಗೌರವ ಅನಿಸ್ತಾ ಇಲ್ಲ. ಏನೋ ಕಾಯಿಲೆಯಿಂದ ನೀನ್ ಹಂಗ್ ಬಗ್ಗಿದ್ಯಾ? ನಿರಂಜನ್ ತರ ಇರೋರ್ ಹಿಂದ್ಗಡೆ ಅಂತೂ ಯಾವತ್ತೂ ಬಗ್ಬೇಡ ಕಾರ್ತಿ. ಹುಲಿ ಕಾರ್ತಿಕ್ ಪ್ರಶಾಂತ್ ಆಗಿ ಬದಲಾಗ್ತಾ ಇರೋದನ್ನ ನೋಡಿ ಈಗ ಈ ಸೀಸನ್ ನ ಎಲ್ಲಾ ಫೈನಲಿಸ್ಟ್ ಗಳು ಫಿನಲ್ ಆಗಿ ಎಂಟ್ರಿ ಕೊಟ್ಟಾಗಿದೆ. ಈ ಎಲ್ಲಾ ತರ್ಲೆ ಎಂಟರ್ಟೈನರ್ಸ್ ಗಳಲ್ಲಿ ಒಬ್ಬರಾಗಿದ್ದಾರೆ ಈ ಸೀಸನ್ ನ ಟೈಟಲ್ ವಿನ್ನರ್. ಆ ವಿನ್ನರ್ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಬೆಲ್ಟ್. ಆ ಚಿನ್ನದ ಬೆಲ್ಟ್ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಬರುವಂತಹ ಸಮಯ. ನಾವೆಲ್ಲ ಸೇರಿ ಒಟ್ಟಾಗಿ ಬರಮಾಡ್ಕೊಳ್ಳೋಣ. ಗಿಚ್ಚಿಗಿಲಿಗಿಲಿ ಸೀಸನ್ 3ರ ಗೋಲ್ಡನ್ ಬೆಲ್ಟ್ ಆನ್ ಸ್ಟೇಜ್. ಇದಾಗಿದೆ ಈ ಸೀಸನ್ ಟೈಟಲ್ ವಿನ್ನರ್ಗೆ ಸಿಗ್ತಾ ಇರುವಂತ ವೈಟ್ ಗೋಲ್ಡ್ ಅವರ ಕಡೆಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡನ್ ಬೆಲ್ಟ್.